ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಸಂಸ್ಕಾರಗಳು ಅಂದರೆ ಏನು ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಅಸ್ಮದ್ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಶ್ರೀರಂಗಮಂಗಳಮಣಿಂ ಕರುಣಾನಿವಾಸಂ ಶ್ರೀವೆಂಕಟಾದ್ರಿಶಿಖರಾಲಯ ಕಾಲಮೇಘಂ ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶನ್ನಮಾಮಿ ಶಿರಸಾ ಗಿದುಶೈಲದೀಪಂ. ಹರೇ ಶ್ರೀನಿವಾಸ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆ ಹಾಗೆಯೇ ರಾಹುಕಾಲ ಏನು, ಗುಳಿಗೆ ಕಾಲ ಏನು, ಶುಭಗಳಿಗೆ, ಇದರ ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಎಂದಿನಂತೆ ಈ ದಿವಸವೂ ಕೂಡ ನಾವು ಪಂಚಾಂಗವನ್ನು ತಿಳಿಸ್ಕೊಡುವಂಥದ್ದು. ನಿತ್ಯವೂ ಕೂಡ ಪಂಚಾಂಗವನ್ನು ತಿಳಿದು ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ತುಂಬ ಅನುಕೂಲಗಳಾಗುವಂಥದ್ದು. ಹಾಗಾಗಿ ಇಂದಿನಿಂದ ಕೂಡ ಬಂದಿದೆ ಪಂಚಾಂಗವನ್ನು ದಿನನಿತ್ಯವೂ ಕೂಡ ನಮ್ಮ ಪೂರ್ವಜರು ಕೂಡ ಪಂಚಾಂಗವನ್ನು ನೋಡಿ ನಡೀತಿದ್ರಂತೆ. ಹಾಗಾಗಿ ಇವಾಗ ವಿಶೇಷವಾಗಿ ನಾವು ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೇವೆ. ನೋಡಿ, ಇವತ್ತಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ವರುಷ ಋತು, ಶ್ರಾವಣ ಮಾಸ. ನೋಡಿ, ವಿಶೇಷವಾದ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿದ್ದೇವೆ. ದ್ವಿತೀಯ ದಿವಸ ಇದಾಗಿರುತ್ತೆ, ಅಂದರೆ ದ್ವಿತೀಯ ತಿಥಿ ಇರುವಂಥದ್ದು. ಹಾಗೆ ಬುಧವಾರ ಆಗಿರುತ್ತೆ. ಪೂರ್ವಭಾದ್ರ ನಕ್ಷತ್ರ, ಸುಕರ್ಮ ಯೋಗ, ತೈತುಲ ಕರ್ಣ. ಇವತ್ತು ನೋಡಿ ವಿಶೇಷವಾಗಿ ಸುಕರ್ಮ ಯೋಗ ಮತ್ತು ತೈತುಲ ಕರ್ಣ ಈ ರೀತಿ ಪಂಚಾಂಗಗಳಿರುವಂಥದ್ದು. ಹಾಗೆ ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ನಾವು ವಿಶೇಷವಾಗಿ ದಿನನಿತ್ಯವೂ ಕೂಡ ನೋಡ್ತಾ ಬರ್ತಾ ಇದ್ದೇವೆ. ನೋಡಿ, ಇವತ್ತು ರಾಹುಕಾಲ 12:23 1:56 ರಾಹುಕಾಲ ಇರುವಂಥದ್ದು. ಹಾಗೆ 7:42 9:16 ಯಮಗಂಡ ಕಾಲ ಇರುವಂಥದ್ದು. ಹಾಗೆ ಗುಳಿಕ ಕಾಲವನ್ನು ನೋಡಿದಾಗ ನೋಡಿ, ಗುಳಿಕ ಕಾಲ 10:49 12:23 ಗುಳಿಕ ಕಾಲ ಇರುವಂಥದ್ದು. ನೋಡಿ, ಯಾವತ್ತೂ ಕೂಡ ನಾವು ದಿನನಿತ್ಯವೂ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠ ಅಂದರೆ, ಒಂದು ವೃಕ್ಷವನ್ನು ನಾವು ಪ್ರಾತಃ ಕಾಲದಲ್ಲಿ ನಾವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಗಳನ್ನು ಮಾಡುವುದುಂಟು. ನಾವು ಹಿಂದೆಯಿಂದನೂ ಕೂಡ ಎಲ್ಲ ಈ ಸ್ತ್ರೀಯರು ಮಾಡ್ಕೊಳ್ತಾ ಬರ್ತಾ ಇರ್ತಾರೆ, ಪುರುಷರು ಕೂಡ ಮಾಡುವಂಥದ್ದು. ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ಆ ಪಾಸಿಟಿವ್ ವೈಬ್ರೇಷನ್ ನಮಗೆ ಸಿಗುವಂಥದ್ದು, ನಮಗೆ ವಿಶೇಷವಾದ ಶಕ್ತಿ ಸಿಗುವಂಥದ್ದು. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನಾವು ಮಾಡಿದಾಗ ಶೀಘ್ರ ಫಲವನ್ನು ನಾವು ಕಾಣ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:23 5:22 ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಹಾಗೆ ಸೂರ್ಯಾಸ್ತಮ ಮತ್ತು ಸೂರ್ಯೋದಯವನ್ನು ನೋಡಿದಾಗ ಪ್ರಾತಃ ಕಾಲ ಸೂರ್ಯೋದಯ ನೋಡಿ 6:08 ಸೂರ್ಯೋದಯ ಆದರೆ ಸೂರ್ಯಾಸ್ತಮ 6:37 ಸೂರ್ಯಾಸ್ತಮವಾಗುವಂಥದ್ದು ಕೂಡ ನಾವು ಇವತ್ತು ವಿಶೇಷವಾಗಿ ನೋಡ್ಬೋದಾಗಿದೆ. ಸರಿ ಗುರುಗಳೇ, ಬುಧವಾರದ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಈ ದಿನದ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಶುಭ ಫಲ ಏನಿದೆ ಮತ್ತು ಅಶುಭ ಫಲ ಇದ್ದಂಥವರು ಈ ದಿನ ಒಂದು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು ಅದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಈ ದಿನ ವಿಶೇಷವಾಗಿ ಬುಧವಾರ ಗುರುರಾಯರ ಆರಾಧನೆ ಕೂಡ ಇರುವಂಥದ್ದು ವಿಶೇಷವಾಗಿ ಇವತ್ತು. ಹಾಗಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ಎಲ್ಲರೂ ಕೂಡ ಮನಸಾರೆ ಪ್ರಾರ್ಥಿಸೋಣ. ನಾವು ಏನಿವತ್ತು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಿದ್ದೇವೆ ಎಲ್ಲವೂ ಕೂಡ ನಮಗೆ ಅನುಕೂಲ ಆಗಲಿ ಅಂತ ಎಲ್ಲರೂ ಸಹ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ.
ನೋಡಿ, ಪ್ರಥಮವಾಗಿ ಮೇಷರಾಶಿಯವರಿಗೆ ಗೃಹ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಶುಭ ದಿನವಾಗಿರುತ್ತೆ. ಶುಭವಾದ ಶ್ರಾವಣ ಮಾಸದ ಬುಧವಾರ ಇವತ್ತು ನೋಡಿ, ಏನಾದರೂ ನೀವು ದ್ವಿತೀಯ ಒಂದು ಗೃಹ ನಿರ್ಮಾಣದ ಕಾರ್ಯ ಕೈಗೊಳ್ಳಬೇಕು, ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ, ಅಂದರೆ ಅದ್ರ ಮಾತುಕತೆ ಆಗಲಿ, ಚರ್ಚೆ ಮಾಡುವಂಥದ್ದಾಗಲಿ, ಈ ಮನೆಯ ಬಗ್ಗೆ ಏನೇ ಚಿಂತನೆಗಳು ಮಾಡಿದಾಗ ನಿಮಗೆ ಮೇಷರಾಶಿಯವರಿಗೆ ಇವತ್ತು ಅನುಕೂಲ ಆಗುತ್ತೆ. ಹಾಗೆ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಕಂಡು ಬಂದರೂ ಸಹೋದ್ಯೋಗಿಗಳ ಸಹಕಾರದಿಂದ ನೆಮ್ಮದಿ. ಅಂದರೆ ಏನೋ ಒಂದು ಕೆಲಸನೋ ಕಾರ್ಯನೋ ಏನೋ ಒಂದು ಮಾಡ್ತಾ ಇರ್ತೀರಾ, ಅದರಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಅಡೆತಡೆಗಳು ಉಂಟಾದರೂ ಕೂಡ ಯಾರು ಜೊತೆಯಲ್ಲಿ ಇರ್ತಾರಲ್ಲ, ಸಹೋದ್ಯೋಗಿಗಳಂದರೆ ನಮ್ಮ ಜೊತೆ ಕೆಲಸ ಮಾಡುವಂಥವ್ರು, ಅವರಿಂದ ನಿಮಗೆ ಇವತ್ತು ನೆಮ್ಮದಿ ಸಿಗುವಂಥದ್ದು, ಅನುಕೂಲ ಆಗುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದು. ಹಾಗೆ ವಿದೇಶಿ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸುವಂಥದ್ದು. ಯಾರಾದರೂ ಮೇಷರಾಶಿಯವರು ವಿದೇಶ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ತುಂಬ ಜನ ವಿದೇಶ ವ್ಯವಹಾರಗಳಾಗ್ಬೋದು, ಅದರಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಈ ರೀತಿ ಏನೇ ಇದ್ದರೂ ಕೂಡ ಇವತ್ತು ಈ ಮೇಷರಾಶಿಯವರಿಗೆ ವಿದೇಶಿ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ನಾವಿವತ್ತು ನೋಡ್ಬೋದು. ಹಾಗೆ ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರ ಮನೆಯ ನಿರ್ಮಾಣ ಹಾಗೂ ಇತರ ಕೆಲಸಗಳಲ್ಲಿ ಪ್ರಗತಿ ಕಂಡು ಬರುವಂಥದ್ದು. ನೋಡಿ, ವೃಷಭ ರಾಶಿಯವರಿಗೂ ಕೂಡ ನೀವೇನೇ ಕೆಲಸಗಳು ಮಾಡಿ ಇವತ್ತು ನಿಮಗೆ ಪ್ರಗತಿ ಕಾಣುವಂಥದ್ದು. ಪ್ರಗತಿ ಅಂದರೆ ನೋಡಿ, ಇವತ್ತು ಅಂದ್ಕೊಂಡ್ರ ಕೆಲಸ ಕಾರ್ಯಗಳು ನಿಮಗೆ ಸಾಧ್ಯ ಆಗುತ್ತೆ. ಏನೇ ಕೆಲಸ ಕಾರ್ಯಗಳು ಅಂದ್ಕೊಂಡ್ರೂ ಕೂಡ ಅಭಿವೃದ್ಧಿ ಆಗುವಂಥದ್ದು ಕೂಡ ನಾವಿವತ್ತು ವಿಶೇಷವಾಗಿ ಮನೆಗೆ ಸಂಬಂಧಪಟ್ಟಂತಹ ತುಂಬ ಜನಕ್ಕೆ ಅಪೇಕ್ಷೆ ಇರುತ್ತೆ, ಮನೆ ತಗೊಳ್ಳೋದು ಅಥವಾ ಮನೆ ಕಟ್ಟೋದು ತುಂಬ ಕನಸಾಗಿರುತ್ತೆ ಈ ಒಂದು ಮನೆ ವಿಚಾರ ಬಂದಾಗ. ಅಂಥವ್ರಿಗೆ ಇವತ್ತು ವೃಷಭ ರಾಶಿಯವರಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ವ್ಯವಹಾರವನ್ನು ಮಾಡಲು ಉತ್ತಮ ಕಾಲ. ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ತುಂಬ ದಿನದಿಂದ ಒಂದು ಯೋಚನೆಯಲ್ಲಿ ಇರುತ್ತೆ, ಒಂದು ಯಾವುದೋ ವ್ಯವಹಾರ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ, ಅದು ಯಾಕೋ ಕೈಗೂಡ್ತಾ ಇರಲ್ಲ. ಆದರೆ ಇವತ್ತು ಸ್ವಲ್ಪ ಪ್ರಯತ್ನ ಮಾಡಿ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ವಿಶೇಷವಾಗಿ ಮಕ್ಕಳಿಂದ ಆರ್ಥಿಕ ಸಹಕಾರ ದೊರೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುವಂಥದ್ದು. ನೋಡಿ, ಮಕ್ಕಳಿಂದ ಕೆಲವರು ಅಂತ ಇರ್ತಾರೆ, ಏನೂ ಕೆಲಸ ಮಾಡಲ್ಲ, ದುಡಿಯೋದೇ ಇಲ್ಲ, ಈ ರೀತಿ ಅವ್ರದ್ದು ಎಷ್ಟು ದುಡ್ಡು ಅಂದ್ಕೊಟ್ರು ನೆಮ್ಮದಿ ಇರಲ್ಲ ನಿಮಗೆ. ಆದರೆ ಇವತ್ತಿನ ನಿಮಗೆ ನೆಮ್ಮದಿ ಸಿಗುವಂಥದ್ದು, ಆರ್ಥಿಕವಾಗಿ ಮಕ್ಕಳಿಂದ ನಿಮಗೆ ಲಾಭ ಆಗುವಂಥದ್ದು ಕೂಡ ಈ ವೃಷಭ ರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ಮಿಥುನ ರಾಶಿ ನೋಡಿ, ಉಪನ್ಯಾಸಕ ವೃತ್ತಿಯಲ್ಲಿರುವವರಿಗೆ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ. ಅಂದರೆ ಯಾರು ಈ ಲೆಕ್ಚರರ್ಸ್ ಇರ್ತೀರಾ, ಉಪನ್ಯಾಸ ಮಾಡ್ತಾ ಇರ್ತೀರಾ, ಇಂಥವ್ರಿಗೆಲ್ಲ ಇವತ್ತು ನಿಮ್ಮ ಕಾರ್ಯಕ್ಷೇತ್ರ, ನಿಮ್ಮ ಒಂದು ಕಾಲೇಜ್ಗಳಲ್ಲಿ ಆಗ್ಬೋದು, ನಿಮ್ಮ ವಿದ್ಯಾಮಂದಿರಗಳಲ್ಲಿ ಆಗ್ಬೋದು, ವಿಶೇಷವಾಗಿ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ಮಿಥುನ ರಾಶಿಯವರಿಗೆ ನೋಡಬಹುದು. ಹಾಗೆ ಯಾವುದಾದ್ರೂ ಈ ಖರೀದಿ ಮಾರಾಟ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗಿರುವಂಥದ್ದು, ಏನಾದರೂ ಕೊಟ್ಟು ತಗೊಳ್ಳುವಂಥದ್ದು, ಇಲ್ಲ ಏನೋ ಒಂದು ಹೊಸದಾಗಿ ಖರೀದಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಮಾರಾಟ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿರ್ತೀರಾ, ಅದು ಮಾರಾಟ ಆಗ್ತಾ ಇರಲ್ಲ. ಈ ಒಂದು ಇವೆಲ್ಲವೂ ಕೂಡ ಇವತ್ತು ನಿಮಗೆ ಅನುಕೂಲ ಆಗಿ ಮಾರಾಟ ಆಗುವಂತಹ ಖರೀದಿ ಮತ್ತು ಮಾರಾಟದಲ್ಲಿ ಲಾಭದಾಯಕವೂ ಕೂಡ ಇವತ್ತು ನಿಮಗೆ ನೋಡಬಹುದು. ಹಾಗೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಕೆಲಸಗಳು ಯಶಸ್ವಿ ಆಗಲಿದೆ. ಏನಾದರೂ ಈ ಕೋರ್ಟ್ಗಳಲ್ಲಿ ಆಗಲಿ ಅಥವಾ ಕಚೇರಿಗಳಲ್ಲಾಗಲಿ ಏನಾದರೂ ಕೇಸ್ಗಳಾಗ್ಬೋದು, ಏನೋ ನಿಮ್ಮ ಕಡೆ ಏನೋ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಅದರಿಂದ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಹಾಗೆ ಕಟಕ ರಾಶಿ ವಿದೇಶಿ ವ್ಯವಹಾರಸ್ಥರೊಂದಿಗೆ ಸಂಪರ್ಕದಿಂದ ವ್ಯವಹಾರಕ್ಕೊಂದು ತಿರುವು ಸಿಕ್ಕುವಂತಾಗುತ್ತದೆ. ಅಂದರೆ ಯಾರಾದರೂ ವಿದೇಶಿ ವ್ಯವಹಾರಸ್ಥರ ಜೊತೆಯಲ್ಲಿದ್ದಾಗ ಇವತ್ತು ಆ ಸಂಬಂಧಪಟ್ಟಂತಹ ವಿಶೇಷವಾಗಿ ತಿರುವು ಕಾಣ್ತೀರಾ, ಏನೋ ಒಂದು ದಾರಿ ತೋರಿಸುವಂಥದ್ದು ಕೂಡ ನಿಮಗೆ ಇವತ್ತು ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವಂಥದ್ದು. ವಿದ್ಯಾರ್ಥಿಗಳು ಯಾರ್ಯಾರು ಇರ್ತೀರಾ ಆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತಹ ಅವಕಾಶ ಸಿಗುವಂಥದ್ದು. ಇವತ್ತಿಂದ ನಿಮಗೆ ವಿದ್ಯಾಭ್ಯಾಸ ವಿದ್ಯಾರ್ಜನೆಗೆ ನಿಮಗೆ ಅನುಕೂಲ ಆಗುವಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನಾವು ನೋಡಬಹುದು. ಹಾಗೆ ಮನೆಯ ಮಂದಿಯೊಂದಿಗೆ ದೂರದ ಬಂಧುಗಳ ಭೇಟಿ ಸಾಧ್ಯತೆ ಕೂಡ ಈ ಕಟಕ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಅಂದರೆ ಏನಾದರೂ ಹೊಸ ದೂರದ ಸಂಬಂಧಕರನ್ನು ಭೇಟಿ ಮಾಡುವ ಅವಕಾಶ ಕೂಡ ಇರೋದರಿಂದ ದೂರದ ಪ್ರಯಾಣ ಮಾಡಿದ್ರು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ನೋಡ್ಬೋದು. ಹಾಗೆ ಸಿಂಹ ರಾಶಿ ನೋಡಿ, ಉದ್ಯೋಗ ಬದಲಾವಣೆ ಬಗ್ಗೆ ಯೋಚನೆ ಮಾಡುತ್ತಿರುವವರಿಗೆ ಧೈರ್ಯದಿಂದ ಮುನ್ನುಡಿ ಇರಬಹುದು. ಅಂದರೆ ಏನೋ ಒಂದು ಉದ್ಯೋಗದಲ್ಲಿ ಇರ್ತೀರಾ, ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇರ್ತೀರಾ, ಅಂದರೆ ಬೇರೆ ಕಡೆ ಬದಲಾವಣೆ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಆದರೆ ಆಗ್ತಾ ಇರಲ್ಲ ಕೆಲಸ. ಅಂದರೆ ಅದರಲ್ಲಿ ಅನುಕೂಲ ಆಗುತ್ತೋ ಇಲ್ಲೋ ಅನಾನುಕೂಲಗಳು ಹೆಚ್ಚಿರುತ್ತೋ ಇದೆಲ್ಲ ಯೋಚನೆ ಮಾಡ್ತಿರ್ತೀರಲ್ಲ. ಆದರೆ ಇವತ್ತು ಈ ಸಿಂಹ ರಾಶಿಯವರು ಬದಲಾವಣೆ ನೀವು ಕಂಡುಕೊಂಡಾಗ ಇವತ್ತಿಂದ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಮಾನಸಿಕವಾಗಿ ನೆಮ್ಮದಿಯು ನಿಮ್ಮದಾಗಲಿದೆ. ಇದರಿಂದ ನೋಡಿ, ಮಾನಸಿಕವಾಗಿ ತುಂಬ ಅನುಭವಿಸ್ತಾ ಇರ್ತೀರ, ಇಲ್ಲಿ ಒಂದು ಸ್ಥಳದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲ್ಲ, ತುಂಬ ತೊಂದರೆಗಳಾಗ್ತಾ ಇರುತ್ತೆ, ಆದರೂ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಆದರೆ ನೋಡಿ, ಇವತ್ತು ನೀವು ಏನಾದರೂ ಅಂದ್ಕೊಂಡು ಬೇರೆ ಕೆಲಸ ಮಾಡಬೇಕು ಅಂತ ಹೋದರೆ ಮಾನಸಿಕವಾಗಿಯೂ ಕೂಡ ನಿಮಗೆ ನೆಮ್ಮದಿ ಸಿಗುವಂಥದ್ದು ನೋಡ್ಬೋದು. ಹಾಗೆ ಮಕ್ಕಳಿಂದ ಶುಭ ಸಮಾಚಾರವನ್ನು ಕೇಳುವಂತಹ ಅವಕಾಶ ಕೂಡ ಹೆಚ್ಚಾಗಿರುತ್ತೆ.
ಹಾಗೆ ಕನ್ಯಾ ರಾಶಿ ನೋಡಿ, ಆರ್ಥಿಕ ಅಡಚಣೆಗಳು ನಿವಾರಣೆ ಆಗಲಿದೆ. ಆರ್ಥಿಕವಾಗಿ ಕನ್ಯಾ ರಾಶಿಯವರಿಗೆ ಏನಾದರೂ ಅಡೆತಡೆಗಳಿದ್ದರೆ ಅವೆಲ್ಲವೂ ಕೂಡ ಇವತ್ತು ನಿವಾರಣೆ ಆಗುವಂಥದ್ದು. ಹಾಗೆ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತಸದ ವಾತಾವರಣ. ನೋಡಿ, ಶುಭವಾದಂತಹ ಶ್ರಾವಣ ಬುಧವಾರ ಇವತ್ತಾಗಿರುತ್ತೆ. ಗುರುರಾಯರ ಆರಾಧನೆ ಇರುವುದರಿಂದ ಯಾರಾದರೂ ಮನೆಗೆ ಸಂಬಂಧಿಕರು ಬಂದರೂ ಕೂಡ ನಮಗೆ ವಿಶೇಷವಾದಂತಹ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನಾವು ನೋಡಬಹುದು. ಹಾಗೆ ರಾಜಕೀಯದಲ್ಲಿ ಸೂಕ್ತ ಸ್ಥಾನ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನೋಡಿ, ರಾಜಕೀಯದಲ್ಲಿ ಯಾರು ಇರ್ತೀರಾ, ನೀವು ಅಂದ್ಕೊಳ್ತಿರ್ತಾರೆ ಏನೋ ಒಂದು ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತೀರಾ, ಇವತ್ತು ನಿಮಗೆ ಅದರಿಂದ ಅನುಕೂಲ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗೆ ಕೆಲಸದಲ್ಲಿ ಪ್ರಗತಿ ಕಂಡು ಬರಲಿದೆ. ಈ ಕನ್ಯಾ ರಾಶಿಯವರಿಗೆ ಮಾಡುವ ಕೆಲಸ ಕಾರ್ಯದಲ್ಲಿ ನಿಮಗೆ ಪ್ರಗತಿ ಕೂಡ ಕಾಣುವಂಥದ್ದು. ಹಾಗೆ ತುಲಾರಾಶಿಯವರಿಗೆ ವಿನಾಕಾರಣ ಅಧಿಕ ಖರ್ಚು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ, ವಿನಾಕಾರಣ ಅಧಿಕ ಖರ್ಚು, ಸುಮ್ಮನೆ ಏನಕ್ಕೋ ಬೇಕಾಗಿಲ್ಲದಕ್ಕೆಲ್ಲ ನೀವು ಖರ್ಚು ಮಾಡ್ತಾ ಇರ್ತಾರೆ. ಮನೆಯವ್ರು ಹೇಳ್ತಾ ಇರ್ತಾರೆ, ಸುಮ್ಮನೆ ವಿನಾಕಾರಣ ಖರ್ಚು, ವೃಥಾ ಖರ್ಚು ಮಾಡ್ತೀಯಾ. ಈ ರೀತಿ ನೀವು ಖರ್ಚನ್ನು ನೀವು ಇವತ್ತು ಕಡಿಮೆ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಕೃಷಿ ಕೈಗಾರಿಕಾ ಕ್ಷೇತ್ರದಲ್ಲಿ ಲಾಭಾಂಶ ಹೆಚ್ಚಳವಾಗುತ್ತದೆ. ಅಂದರೆ ಈ ಕೃಷಿ ಮಾಡುವವರಿಗೆ ಮತ್ತು ಕೈಗಾರಿಕಾ ಘಟ್ಟದಲ್ಲಿ ಯಾರ್ಯಾರು ಇರ್ತೀರಾ ಇವರಿಗೆಲ್ಲ ಇವತ್ತು ನಿಮಗೆ ಲಾಭ ಸಿಗುವಂಥದ್ದು. ನಿಮಗೂ ಕೂಡ ರಾಜಕೀಯದಲ್ಲಿ ಉತ್ತಮ ಅನುಕೂಲ ಆಗುವಂಥದ್ದು ಕೂಡ ಇದೆ. ಹಾಗೆ ವಿಶೇಷವಾಗಿ ಇವತ್ತು ಮಾಡುವ ಈ ಏನದು ವ್ಯವಸಾಯ ಮಾಡುವವರಿಗೂ ಕೂಡ ತುಂಬ ಅನುಕೂಲ ಆಗುವಂಥದ್ದು ತುಲಾರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ವೃಶ್ಚಿಕ ರಾಶಿ ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ಸ್ಥಾನ ಬದಲಾವಣೆಯ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಸರ್ಕಾರಿ ಅಧಿಕಾರಿಗಳು ಯಾರು ಇರ್ತೀರಾ ಅಂದರೆ ಸ್ಥಾನ ಅಂದರೆ ಈ ಒಂದು ಯಾವುದೋ ಒಂದು ಹತ್ರ ನೀವು ಕೆಲಸ ಮಾಡ್ತಾ ಇರ್ತೀರಾ. ಈ ಗೌರ್ಮೆಂಟ್ ಕೆಲಸ ಅಂದರೆ ಇದ್ದಿದ್ದೇ ಅವ್ರಿಗೆ ತುಂಬ ಬದಲಾವಣೆಗಳು ಆಗ್ತಾ ಇರುತ್ತೆ. ಆದರೆ ಇವತ್ತು ಕೂಡ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅದ್ರ ಬಗ್ಗೆ ನಿಮಗೆ ಇವತ್ತು ಚಿಂತನೆ ಆಗುವಂಥದ್ದು, ಬದಲಾವಣೆಗೆ ಯೋಗ ಇರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಮನೆಯವರೊಂದಿಗೆ ದೂರಿನ ಪ್ರಯಾಣ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮನೆಯವರೊಂದಿಗೆ ದೂರದ ಊರನ್ನು ನೀವು ಪ್ರಯಾಣ ಮಾಡ್ತೀರಾ, ಅದರಿಂದ ಅನುಕೂಲವು ಕೂಡ ಹೆಚ್ಚಾಗುತ್ತದೆ. ಹಾಗೆ ಆರೋಗ್ಯದ ಬಗ್ಗೆ ಗಮನ ಅತ್ಯಗತ್ಯವಾಗಿರುವಂಥದ್ದು. ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ನೀವು. ಹಾಗೆ ಧನುರಾಶಿಯವರಿಗೆ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವವಿರುತ್ತದೆ. ಅಂದರೆ ನೋಡಿ, ಗೊತ್ತಿಲ್ಲದೆ ಏನೋ ಒಂದು ಸಮಸ್ಯೆಗಳು ಎದುರಾಗ್ಬಿಡ್ತವೆ. ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ನಡೀತಾ ಇರುತ್ತೆ, ಜೀವನ ಕೂಡ ಚೆನ್ನಾಗಿರುತ್ತೆ. ಧನುರಾಶಿಯವರಿಗೆ ದಿಢೀರಾಗಿ ಸಮಸ್ಯೆ ಬರುತ್ತೆ. ಆದರೂ ಕೂಡ ನೀವು ಆಗ್ದಿರಾ ಆ ಒಂದು ಸಮಸ್ಯೆಯನ್ನು ಎದುರಿಸ್ಕೊಳ್ಬೇಕಾಗುತ್ತೆ. ಹಾಗೆ ವಿವಿಧ ಮೂಲಗಳಿಂದ ಹಣಕಾಸು ಒದಗಿ ಬರುವುದರಿಂದ ಇಚ್ಛಿತ ಕಾರ್ಯಗಳು ಕೈಗೊಳ್ಳುವುದು. ಅಂದರೆ ಈ ಥರ ಸಮಸ್ಯೆ ಎದುರಾದರೂ ಕೂಡ ನಿಮಗೆ ಹಣ ಬರುವಂತಹ ಅವಕಾಶ ಇರುವಂಥದ್ದು, ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತಿಯಾಗುವ ಅವಕಾಶ ಇರುವುದರಿಂದ ಅನುಕೂಲಗಳು ಹೆಚ್ಚಾಗಿರುತ್ತೆ. ಹಾಗೆ ಬಂಧುಗಳ ಮನೆ ಕಾರ್ಯಕ್ರಮಗಳಲ್ಲಿ ಭಾಗಿ ಸಾಧ್ಯತೆ ಕೂಡ ಧನುರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಹಾಗೆ ಮಕರ ರಾಶಿ ನೋಡಿ, ಕೆಲಸ ಕಾರ್ಯಗಳು ಅನುಕೂಲಕರ ಇರಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳ ಪ್ರಶಂಸೆ. ನೋಡಿ, ವಿಶೇಷವಾಗಿ ಏನು ಕೆಲಸಗಳು ಮಾಡ್ತಾ ಇರ್ತೀರಾ ಅಥವಾ ಏನೋ ಒಂದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತೀರ, ಅಲ್ಲಿ ನಿಮಗೆ ಮೇಲಾಧಿಕಾರಿಗಳಿಂದ ನಿಮಗಿನ್ನ ಮೇಲೆ ಕೆಲಸ ಮಾಡ್ತಿರ್ತೀರ, ಅವರಿಂದ ನಿಮಗೆ ಇವತ್ತು ಉತ್ತಮವಾದ ಪ್ರಶಂಸೆ ಸಿಗುತ್ತೆ. ಯಾಕೆ ಸಿಗುತ್ತೆ? ನೀವು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀರಾ, ಇಷ್ಟು ದಿನ ನಿಮಗೆ ಗುರುತಿಸಿರಲ್ಲ, ಆದರೆ ಇವತ್ತು ನಿಮ್ಮನ್ನು ಗುರುತಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಮಕರ ರಾಶಿಯವರಿಗೆ. ಹಾಗೆ ವಿಶ್ವಾಸದಿಂದ ವ್ಯಾಪಾರಗಳಲ್ಲಿ ಕೊಳ್ಳುವುದರಿಂದ ಹೆಚ್ಚಿನ ಲಾಭವನ್ನು ಇವತ್ತು ನೀವು ಪಡೆಯಬಹುದಾಗಿದೆ. ಅಂದರೆ ಯಾವುದೋ ಒಂದು ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದರೆ ಅದ್ರ ವಿಶ್ವಾಸ ಇರಬೇಕು. ಯಾವತ್ತೂ ಕೂಡ ಆತ್ಮವಿಶ್ವಾಸ ಇಲ್ಲದ್ರೆ ಯಾವ ಕೆಲಸ ಮಾಡಿದ್ರೂ ಕೂಡ ನಮಗೆ ಅದು ಅನುಕೂಲ ಆಗಲ್ಲ. ಹಾಗಾಗಿ ಆತ್ಮವಿಶ್ವಾಸದಿಂದ ಇವತ್ತು ನೀವು ಮುನ್ನಡೆದಾಗ ತುಂಬ ಅನುಕೂಲಗಳು ಕೂಡ ನಾವು ಈ ಮಕರ ರಾಶಿಯವರಿಗೆ ನೋಡಬಹುದಾಗಿದೆ. ಹಾಗೆ ಕುಂಭರಾಶಿ ನಿಮ್ಮ ಒಳ್ಳೆಯತನದ ದುರುಪಯೋಗವಾಗದಂತೆ ಎಚ್ಚರ ವಹಿಸಿ. ಅಂದರೆ ನೋಡಿ, ತುಂಬ ಒಳ್ಳೆಯವರಾಗಿದ್ದರೆ ತುಂಬ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಹಾಗಾಗಿ ಮಾಡುವ ಕೆಲಸ ಕಾರ್ಯದಲ್ಲಿ ಜಾಸ್ತಿ ಒಳ್ಳೆಯವರಾದರೂ ಕೂಡ ನಿಮಗೆ ಅನಾನುಕೂಲ ಹೆಚ್ಚಾಗುವಂಥದ್ದು. ಹಾಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣಕಾಸಿನ ನೆರವು ದೊರೆಯಲಿದೆ. ಅಂದರೆ ನೋಡಿ, ಎಲ್ಲೋ ಸಾಲನೋ ಏನೋ ತಗೋಬೇಕು ಅಂದ್ಕೊಂಡಿರ್ತೀರಾ, ನಿಮಗೆ ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಹಣ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಕುಂಭರಾಶಿಯವರಿಗೆ. ಶೀಘ್ರದಲ್ಲೇ ಸಂತೋಷಕರ ಸುದ್ದಿಯನ್ನು ಆಲಿಸಲಿದ್ದೀರಿ. ಅಂದರೆ ಶೀಘ್ರದಲ್ಲಿ ನಿಮಗೆ ಉತ್ತಮವಾದಂತಹ ನೀವು ಅಂದುಕೊಂಡಿರೋ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿಯಾಗುವಂತಹ ಅನುಕೂಲ ಕೂಡ ಕುಂಭರಾಶಿಯವರಿಗೆ ಇರುವಂಥದ್ದು. ಕಡೆಯ ರಾಶಿ ಮೀನರಾಶಿಯವರಿಗೆ ವೃತ್ತಿ ಸಂಬಂಧ ದೂರ ಪ್ರಯಾಣ ಸಾಧ್ಯತೆ ಉಂಟಾಗುವುದು. ವೃತ್ತಿ ಸಂಬಂಧ ನೀವು ಯಾವುದೋ ಒಂದು ವ್ಯಾಪಾರ ಆಗಲಿ ಅಥವಾ ಉದ್ಯೋಗದಲ್ಲಿ ಆಗಲಿ ಅಥವಾ ಯಾವುದೋ ಒಂದು ಕಾರ್ಖಾನೆಗಳಲ್ಲಿ ಕೆಲಸಗಳು ಮಾಡ್ತಾ ಇರ್ತೀರಾ, ಆ ವೃತ್ತಿ ಪರವಾಗಿ ಇವತ್ತು ದೂರದ ಪ್ರಯಾಣ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು.
ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುವಂಥದ್ದು. ಅಂದರೆ ಏನಾದರೂ ಸ್ವಲ್ಪ ಹಣಕಾಸಿನಲ್ಲಿ ತೊಂದರೆ ಅನುಭವಿಸ್ತಿರ್ತೀರಲ್ಲ ಅವ್ರಿಗೆಲ್ಲ ಇವತ್ತು ಉತ್ತಮ ಸ್ಥಿತಿ ನಿಮಗೆ ಸಿಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಸಾಮಾಜಿಕ ಸೇವೆಯಲ್ಲಿ ದಿನವಿಡೀ ತೊಡಗಿಕೊಳ್ಳುವ ಅವಕಾಶ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಕೆಲವರು ತುಂಬ ಜನ ಇರ್ತಾರೆ ಯಾವಾಗಲೂ ಸಮಾಜ ಸೇವೆ ಮಾಡ್ತಾ ಇರೋರು. ಈ ಮೀನರಾಶಿಯವ್ರಿಗೂ ವಿಶೇಷವಾಗಿ ಇವತ್ತು ಈ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವ ಅವಕಾಶ ಕೂಡ ಹೆಚ್ಚಾಗಿರುತ್ತೆ. ಈ ರೀತಿ ನೋಡಿ, ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಸರಿ ಗುರುಗಳೇ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬುಧವಾರದ ಒಂದು ವಿಶೇಷ ಏನಪ್ಪ ಅಂತಂದರೆ ಗುರುರಾಯರ ಆರಾಧನೆಯನ್ನು ಹೇಗೆ ಮಾಡಬಹುದು ಅಂತ ತಿಳಿಸ್ಕೊಟ್ರಿ. ಹಾಗೆಯೇ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ, ಮತ್ತು ಶುಭ ಫಲ ಮತ್ತು ಅಶುಭ ಫಲ ಇದ್ದಂಥವರು ಹೇಗೆ ಒಂದು ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಟ್ರಿ ಗುರುಗಳೇ. ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಸಂಸ್ಕಾರಗಳು ಅಂತಂದ್ರೇನು ಮತ್ತು ಸಂಸ್ಕಾರಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ, ಇದ್ರ ಬಗ್ಗೆ ತಾವು ತಿಳಿಸ್ಕೊಡಿ. ನೋಡಿ, ಎಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ತಿಳ್ಕೊಳ್ಳೇಬೇಕಾದಂತಹ ವಿಚಾರ ಇದು ಸಂಸ್ಕಾರಗಳ ವಿಚಾರ. ನೋಡಿ, ಸಂಸ್ಕಾರಗಳು ಅಂತ ಬಂದಾಗ ಪೂರ್ವಾಹ್ನ ಅಂದರೆ ಒಬ್ಬ ಮನುಷ್ಯ ಮರಣಕ್ಕೂ ಮುಂಚೆ ಬರುವಂತಹ 16 ಸಂಸ್ಕಾರಗಳನ್ನು ನಾವು ಶಾಸ್ತ್ರದಲ್ಲಿ ನೋಡ್ತೀವಿ. ವಿಶೇಷವಾಗಿ 16 ಸಂಸ್ಕಾರಗಳು ಇರುವಂಥದ್ದು ಅಂದರೆ ಪೂರ್ವ ಈಗ ನೋಡಿ, ಅಪರಾಧದಲ್ಲೂ ಕೂಡ ನಾವು ಮಾಡುವಂಥದ್ದು. ಅಂದರೆ ನೋಡಿ, ಇವಾಗ ಒಬ್ಬ ಮನುಷ್ಯ ಒಂದು ಜೀವಿ ಮರಣ ಹೊಂದಿದ ನಂತರವೂ ಕೂಡ ಸಂಸ್ಕಾರ ನಾವು ಮಾಡ್ತೀವಿ, ಅದು ಅಪರ ಸಂಸ್ಕಾರ ಅಂತ. ಅದಕ್ಕೂ ಮುಂಚೆ ನಾವು ವಿಶೇಷವಾಗಿ ತಿಳ್ಕೊಬೇಕಾಗಿರೋದು ಈ 16 ಸಂಸ್ಕಾರಗಳು. ನೋಡಿ, ಯಾವುದೇ ಮನುಷ್ಯ ಒಬ್ಬ ಧಾರ್ಮಿಕವಾಗಿ ಮುಂದುವರಿಬೇಕು ಅಂತಂದರೆ, ಧಾರ್ಮಿಕವಾಗಿ ಆಗಲಿ ಒಬ್ಬ ಮನುಷ್ಯನಾಗಬೇಕು ಅಂದರೂ ಕೂಡ ಸಂಸ್ಕಾರ ಅತ್ಯಗತ್ಯವಾಗಿರುವಂಥದ್ದು. ನೋಡಿ, ಹುಟ್ಟಿದ ಜೀವ ಇರೋಕ್ಕೂ ಆಗಲಿ ಅಥವಾ ನಿರ್ಜೀವ ವಸ್ತುಗಳಿಗೂ ಕೂಡ ಸಂಸ್ಕಾರ ಆಗಲೇಬೇಕಾಗುತ್ತೆ. ನೋಡಿ, ಯಾವ ರೀತಿ ಈ ಸಂಸ್ಕಾರ ವರ್ಣನೆ ಆಗಿದೆ ನೋಡಿ. ನಮ್ಮ ಋಷಿಮುನಿಗಳು ಹಿಂದೆ ಎಲ್ಲ ಎಷ್ಟೆಲ್ಲ ಯೋಚನೆಗಳನ್ನು ಮಾಡಿ ಈ ಸಂಸ್ಕಾರಗಳನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ ನೋಡಿ, ಗರ್ಭಾಧಾನದಿಂದ ಮದುವೆಯವರೆಗೆ 16 ಸಂಸ್ಕಾರಗಳನ್ನು ನಾವು ನೋಡ್ತೀವಿ. ನೋಡಿ, ಒಬ್ಬ ಮನುಷ್ಯನಿಗೆ ಸಂಸ್ಕಾರ ತುಂಬ ಅತ್ಯಗತ್ಯವಾಗಿರುವಂಥದ್ದು. ಸಂಸ್ಕಾರ ಯಾಕೆ ಅತ್ಯಗತ್ಯ, ಯಾಕೆ ಇದು ಸಂಸ್ಕಾರ ಅಂದರೆ ಏನು, ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಪ್ರಥಮವಾಗಿ. ನೋಡಿ, ನಾವು ಒಂದು ತರಕಾರಿಗಳು ತೊಗೊಂಬರ್ತೀವಿ, ಮಾರ್ಕೆಟ್ಗಳಿಗೆಲ್ಲ ಹೋಗಿ ತರಕಾರಿ ತರುವಂಥದ್ದು. ತರಕಾರಿನೇ ಆಗಿರುತ್ತೆ ಅಷ್ಟೇ. ನೋಡಿ, ಅದಕ್ಕೆ ಸಂಸ್ಕಾರ ಮಾಡಿದಾಗ ಯಾವ ರೀತಿ ನೋಡಿ, ಒಂದು ಬೇಯಿಸೋದು ಅಥವಾ ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಸಮ್ಮಿಲನ ಮಾಡುವಂಥದ್ದು, ಈ ರೀತಿಯಿಂದ ಸಂಸ್ಕಾರ ಆದಾಗ ಅದು ತಿನ್ನಲಿಕ್ಕೆ ಬರುವಂತಹ ಒಂದು ವಸ್ತು ಆಗುತ್ತೆ. ಹಾಗಾಗಿ ಈ ಸಂಸ್ಕಾರ ಅನ್ನುವಂಥದ್ದು ಯಾವ ರೀತಿ ಮನುಷ್ಯ ನೋಡಿ, ಒಬ್ಬ ಮನುಷ್ಯ ಅವನು ಬೆಳೀತಾ ಒಬ್ಬ ಒಳ್ಳೆಯ ಮನುಷ್ಯ ಆಗಬೇಕು ಅಂತಂದರೆ, ಒಳ್ಳೆಯ ಸಂಸ್ಕಾರವಂತ ಆಗಬೇಕು ಅಂತಂದರೆ ಹುಟ್ಟಿನಿಂದವೂ ಕೂಡ ಸಂಸ್ಕಾರ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾಗಿ ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳಿದರೆ ಸಂಸ್ಕಾರ 16 ಸಂಸ್ಕಾರಗಳು ತುಂಬ ಮನುಷ್ಯನಿಗೆ ತುಂಬ ವಿಶೇಷವಾಗಿ ಅತ್ಯಗತ್ಯವಾಗಿರುವಂಥದ್ದು. ನೋಡಿ, ಒಂದು ಬಂಗಾರ ಅದು ಸುವರ್ಣ ಅಂತೆ. ಸುವರ್ಣ ಆಗಬೇಕು ಅಂತಂದರೆ ಅದಕ್ಕೆ ಎಷ್ಟೆಲ್ಲ ಸಂಸ್ಕಾರಗಳು ಮಾಡುವಂಥದ್ದು. ಒಬ್ಬ ಅಕಸಲಗ ಏನು ಮಾಡುವಂಥದ್ದು, ಅದು ಒಂದು ಈ ಇಜ್ಜಿಲ ರೂಪದಲ್ಲಿ ಏನೋ ಇರುತ್ತೆ, ಅದು ಒಂದು ಹದಿರು ರೂಪದಲ್ಲಿ ಇರುತ್ತೆ. ಅದನ್ನು ತೆಗೆದು ಬೆಂಕಿಯಲ್ಲಿ ಹಾಕಿ ಅದಕ್ಕೆ ಅವನು ಸಂಸ್ಕಾರಗಳನ್ನು ಮಾಡಿದಾಗ ಅದು ಸುವರ್ಣ ಆಗುವಂಥದ್ದು. ಹಾಗೆ ವಜ್ರವೂ ಕೂಡ ನೋಡಿ, ಅದು ಕೂಡ ಹದಿರನ್ನು ತೆಗೆದುಕೊಂಡು ಬಂದು ಅದಕ್ಕೆ ಸಂಸ್ಕಾರವನ್ನು ಮಾಡಿದಾಗ ವಜ್ರ ಆಗುವಂಥದ್ದು. ನೋಡಿ, ಯಾಕೆ ಇದು ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ನೋಡಿ, ಈಗ ಒಂದು ಮನೆ ಕಟ್ಟಬೇಕು ಅಂದ್ಕೊಳ್ಳಿ. ಒಬ್ಬ ಮನುಷ್ಯ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡ್ರೆ ಯಾವ ರೀತಿ ಎಲ್ಲೆಲ್ಲಿ ಪಿಲ್ಲರ್ಗಳಿರಬೇಕು, ಯಾವ ರೀತಿ ಪಾಯ ಹಾಕಬೇಕು, ಎಷ್ಟು ಒಂದು ಮೆಜರ್ಮೆಂಟ್ ಅಂತ ಅಳತೆ ಎಷ್ಟಿರಬೇಕು, ಸಿಮೆಂಟು ಯಾವ ಲೆಕ್ಕದಲ್ಲಿ ಹಾಕಬೇಕು, ಮರಳು ಯಾವ ಲೆಕ್ಕದಲ್ಲಿರಬೇಕು, ಇಟ್ಟಿಗೆ ಯಾವ ಲೆಕ್ಕದಲ್ಲಿರಬೇಕು, ಬಾಗಿಲುಗಳು ಎಲ್ಲೆಲ್ಲಿರಬೇಕು, ಕಿಟಿಕಿಗಳು ಎಲ್ಲೆಲ್ಲಿರಬೇಕು, ಈ ರೀತಿ ಇದೆಲ್ಲ ಸಂಸ್ಕಾರ. ಇದು ಯಾವ ರೀತಿ ಅವನು ಅದನ್ನು ಬಿಲ್ಡ್ ಮಾಡೋದಂತ ಏನು ಹೇಳ್ತೀವಿ, ಅಭಿವೃದ್ಧಿ ಮಾಡುವುದು. ಮನೆ ಕಟ್ಟಬೇಕಂದ್ರೆ ಎಷ್ಟೆಲ್ಲ ನಾವು ತಲೆ ಕೆಡಿಸ್ಕೊತೀವಿ. ಅದೇ ರೀತಿ ಸೂಕ್ಷ್ಮವಾದ ಶರೀರ ಇದು ಬೆಳಿಬೇಕು, ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಬೇಕಂತಂದರೆ
ನಮ್ಮ ಗರ್ಭಾವಸ್ಥೆಯಿಂದಲೇ ವಿಶೇಷವಾಗಿ ಸಂಸ್ಕಾರವನ್ನು ನಮಗೆ ಋಷಿಮುನಿಗಳು ಕೊಟ್ಟಿರುವಂಥದ್ದು. ನೋಡಿ, ನಾವು ನೆನ್ನೆಯೂ ಕೂಡ ವಿಶೇಷವಾಗಿ ಉಪಕರ್ಮ ಆಯಿತು. ಉಪಕರ್ಮ, ಹೌದು. ನೋಡಿ, ಯಾಕೆ ಇದು ಉಪನಯನ ಅಂತ, ಅದು ಒಂದು ಸಂಸ್ಕಾರ. 16 ಸಂಸ್ಕಾರಗಳಲ್ಲಿ ಉಪನಯನ ಅಂದರೆ ಉಪನಯನ ಅಂದರೆ ಮತ್ತೊಂದು ಕಣ್ಣು ಅಂತ ಹೇಳ್ತಾರೆ. ಅಂದ್ರೆ 7 ಮತ್ತು 8 ವರ್ಷದ ನಂತರ ಮಾಡುವಂತಹ ಒಂದು. ಅದಕ್ಕೆಲ್ಲ ಈಗ ಏನು ಗೊತ್ತಾ, ಈ 16 ಸಂಸ್ಕಾರಗಳು ಗರ್ಭಧಾನ, ಪುಂಸವನ, ಶ್ರೀಮಂತ, ನಾಮಕರಣ, ಚೂಡಾಕರ್ಮ, ಮದುವೆ ಇತ್ಯಾದಿ 16 ಸಂಸ್ಕಾರಗಳಿದೆ. ಇದಕ್ಕೆಲ್ಲವಕ್ಕೂ ಕೂಡ ಇಂಥದೇ ಟೈಮ್ ಅಂತ ಇರುತ್ತೆ, ಒಂದು ಸಮಯ ಅಂತ ಇರುತ್ತೆ. ಹೌದು. ಈಗ ನೋಡಿ, ಈಗ ಯಾವ ರೀತಿ ಗರ್ಭಧಾನಕ್ಕೂ ಅಷ್ಟೇ. ಯಾಕೆ ಗರ್ಭಧಾನ ಪ್ರಥಮವು, ಇದು ಸಂಸ್ಕಾರಗಳಲ್ಲಿ ಗರ್ಭಧಾನ ಪ್ರಥಮ ಸಂಸ್ಕಾರ ಇದು. ನಾನು ಹೇಳ್ತೀನಿ ನೋಡಿ, ಈಗ ಮನುಷ್ಯ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಎಷ್ಟೆಲ್ಲ ತಲೆ ಕೆಡ್ಸ್ಕೊತೀವಲ್ಲ, ಆ ಮಗು ಅಷ್ಟೇ ಗರ್ಭಧಾನದಿಂದಲೇ ಅದಕ್ಕೆ ಸಂಸ್ಕಾರವನ್ನು ನಮಗೆ ಋಷಿಮುನಿಗಳು ಕೊಟ್ಟಿರುವಂಥದ್ದು. ಆಯಿತಾ? ಅವಾಗಲಿಂದಲೇ ತಿಳಿದು ಮಾಡಬೇಕು. ಇವಾಗೆಲ್ಲ ಏನಾಗುತ್ತೆ ಗೊತ್ತಾ, ತುಂಬ ಆಡಂಬರ ಆಗಿರುವಂಥದ್ದು. ಹೌದು. ಈಗ ಒಂದು ನಾಮಕರಣ ಅಂತ ತಗೊಳ್ಳಿ, ಒಂದು ಮದುವೆ ಅಂತಂದ್ರೆ ನೋಡಿ ತುಂಬ ವಿಶೇಷ ಇದೆ. ಅದೆಲ್ಲ ಮುಂದೆ ನಾವು ಒಂದೊಂದು ಸಂಸ್ಕಾರಗಳ ಬಗ್ಗೆ ಮಾತಾಡ್ತಾ ನಾವು ಹೇಳ್ತೀವಿ. ಈಗ 16 ಸಂಸ್ಕಾರಗಳು ಅಂತ ಹೇಳಿದ್ರಿ. ಮತ್ತೆ ಈಗ ನಾವು ಅದನ್ನ ಒಂದು ಆಡಂಬರದಲ್ಲಿ ಮಾಡುವಂಥದ್ದು ವಿಶೇಷವಾಗುತ್ತಾ, ಅಥವಾ ಅದನ್ನ ಭಕ್ತಿಪೂರ್ವಕವಾಗಿ ಮಾಡುವಂಥದ್ದು ಇಲ್ಲಿ ವಿಶೇಷವಾಗುತ್ತಾ, ಹೇಗೆ ಅಂತ? ನೋಡಿ, ಈ ಕಾಲಘಟ್ಟದಲ್ಲಿ ಬರ್ತಾ ಏನಾಗ್ಬಿಟ್ಟಿದೆ, ಭಕ್ತಿಗಿಂತ ಆಡಂಬರ ಜಾಸ್ತಿ ಆಗಿರುವಂಥದ್ದು. ಆದರೂ ಕೆಲವರು ಮಾಡಿಸ್ತಾರೆ. ಇಲ್ಲ, ಹೌದು, ಒಂದು ಆಡಂಬರ ಇದ್ರೂ ಕೂಡ ಕೆಲವೊಂದು ಕಡೆ, ಯಾಕೆಂದರೆ ದೊಡ್ಡ ಹಿರಿಯರು ಇರೋದ್ರಿಂದ ನೋಡಿ, ಒಂದು ಮದುವೆ ಅಂದ್ರೂ ನೋಡ್ಕೊಳ್ಳಿ, ಏನೇನೆಲ್ಲ ಯೋಚನೆ ಮಾಡ್ತಾರೆ ಗೊತ್ತಾ, ಪುರೋಹಿತರದು ಪೂಜೆದು ಅದು ಬೇಕಾಗಿಲ್ಲ. ಏನು ಯೋಚನೆ ಮಾಡ್ತಾರೆ, ಒಂದು ಮದುವೆ ಅಂದರೆ ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಫೋಟೋಶೂಟ್ ಮಾಡಿಸ್ಬೇಕು, ಹೆಂಗೆ ಅಲಂಕಾರಗಳು ಮಾಡಬೇಕು. ಆದರೆ ಹಿರಿಯರು ನೋಡಿ ಎಷ್ಟು ನಮ್ಗೆ ಹೇಳ್ತಾರೆ. ಪುರೋಹಿತರು ಯಾರು ಬರ್ತಾರೆ ಅವತ್ತು, ನಿಜ ನಾವು ಹೇಳ್ತೀವಿ, ನಾವು ಎಷ್ಟೋ ಕಡೆ ಮದುವೆಗೆ ಹೋದಾಗ ನಮಗೆ ಅವರ ಸಂಪ್ರದಾಯಗಳು ಹಿರಿಯರಿಂದನೇ ನಮಗೆ ಅರ್ಧ ಹೇಳ್ಕೊಡ್ತಾರೆ. ನಮಗೆ ಬಿಡಲ್ಲ ಅವರು, ಅದು ಸಂಸ್ಕಾರ ಅದು ಆ ಕೆಲಸ ಆಗೋವರೆಗೂ ಬಿಡಲ್ಲ. ಯಾಕಂದರೆ ಅಷ್ಟೆಲ್ಲ ನಂಬಿದ್ದಾರೆ, ಅಷ್ಟೆಲ್ಲ ಇದೆ. ನೋಡಿ, ಮದುವೆ ಅನ್ನೋದು ಸುಮ್ಮನೆ ಅಲ್ಲ, ಇದು ಊನಾಂಗ, ಊನಾಂಗ ಪರಿಷ್ಕರಣ ಅಂತ ಇದು ವಿಶೇಷವಾಗಿ ಹೇಳ್ತಾರೆ. ಇದು ಅಂದರೆ ಮದುವೆಗೆ 16ನೇ ಸಂಸ್ಕಾರ ಮದುವೆ ಆಗುವಂಥದ್ದು. ಅದಕ್ಕೆ ಮುಂಚೆ ನೋಡಿ, ಗರ್ಭಧಾನ ವಿಶೇಷ. ಮಗುವಿನಲ್ಲಿ ಯಾವಾಗ ಒಂದು ಗಂಡು ಒಂದು ಹೆಣ್ಣು ಸೇರಿದಾಗ ಒಂದು ಗರ್ಭಾವಸ್ಥೆ ಉಂಟಾಗುತ್ತಲ್ಲ, ಅದರಲ್ಲಿ ತುಂಬ ನಮಗೆ ಏನೋ ದೋಷಗಳು ಬರುವಂಥದ್ದು. ಆ ದೋಷಗಳನ್ನೆಲ್ಲ ನಮಗೆ ಏನು ಪರಿಹಾರ ಮಾಡ್ಕೊಳ್ತಾ ಬರಬೇಕು ನಾವು. ಈ ರೀತಿ ನಾವು ತಿಳಿದು ಮಾಡಬೇಕಾಗುತ್ತೆ. ಆಡಂಬರವಾಗಿ ಒಂದು ನಾಮಕರಣ ಅಂದ್ರೂ ತಗೊಳ್ಳಿ, ತುಂಬ ಆಡಂಬರ ಆಗಿಬಿಟ್ಟಿದೆ ಇವಾಗ. ನಾಮಕರಣ ಎಲ್ಲೋಯ್ತು? ನಾಮಕರಣ ಯಾವ ರೀತಿ ಇತ್ತು ಮುಂಚೆ ಎಲ್ಲ, ಒಂದು ಮನೆ ದೇವ್ರ ಹತ್ರ ಹೋಗ್ಬಿಟ್ಟು ಅವತ್ತೆಲ್ಲ ಆ ಮಗುಗೆ ಯಾವ ರೀತಿ ಯಾವ ಹೆಸರು ಬರುತ್ತೆ, ನಕ್ಷತ್ರ ಏನು ಎಲ್ಲ ನೋಡಿಕೊಂಡು ಮಾಡೋದಿತ್ತು ಮುಂಚೆ. ಇವಾಗಲೂ ನೋಡ್ತಾರೆ, ಅಂದರೆ ಯಾವ ಹೆಸರು ಬರುತ್ತೆ. ಇವಾಗೆಲ್ಲ ಹೆಸರುಗಳನ್ನು ಕೂಡ ಚೇಂಜ್ ಮಾಡುವಂಥದ್ದು. ಕೆಲವರು ಫೋನ್ ಮಾಡಿ ನಮಗೆ ಕೇಳ್ತಾರೆ, ಗುರುಗಳೇ ಈ ಥರ ಒಂದು ಈಗ ಅದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅಂದ್ಕೊಂಡು ಯಾವುದೋ ಒಂದು ನವ್ಯನೋ ನವಾಂಶ ಏನೋ ಒಂದು ಹೆಸರು ಇರುತ್ತೆ. ಗುರುಗಳೇ, ಈ ಹೆಸರನ್ನ ನಾವು ನಮ್ಗೆ ಇಷ್ಟ ಇಲ್ಲ, ಬೇರೆ ಇಟ್ಕೋಬೋದಾ ಅಂತ ಕೇಳಿಬಿಡ್ತಾರೆ. ಇವಾಗ ಅಂದರೆ ಇಟ್ಕೋಬೋದು ಹೆಸರುಗಳಲ್ಲಿ ನೋಡಿ, ಒಂದು ನಕ್ಷತ್ರ ನಾಮ ಅಂತ, ಮತ್ತು ವ್ಯಾವಹಾರಿಕ ನಾಮ ಅಂತ, ಮತ್ತು ನಮಗೆ ಹಿಂದಿನವ್ರದ್ದು ನಾವು ಹೆಸರುಗಳು ತಲತಲಾಂತರವಾಗಿ ಕೂಡ ನಾಮಕರಣದಲ್ಲಿ ಮಾಡುವುದುಂಟು. ಆದರೆ ಇದೇನಾಗ್ಬಿಡುತ್ತೆ ಗೊತ್ತಾ, ಈ ಮದುವೆಯ ಸಂದರ್ಭಗಳಲ್ಲಿ ಒಂದು ಗಂಡು ಒಂದು ಹೆಣ್ಣಿಗೆ ಸಮ್ಮಿಲನ ಮಾಡೋ ಏನು ಅದನ್ನು ಲಗ್ನವನ್ನು ನಾವು ಜೋಡಿಸುವ ಸಮಯದಲ್ಲಿ ಯಾವಾಗ ಮಗುವಿನ ಜನನ ನಕ್ಷತ್ರದಿಂದನೇ ನೋಡಬೇಕಾಗುತ್ತೆ. ಇವಾಗೆಲ್ಲ ಬುದ್ಧಿವಂತರು ಏನಾಗ್ಬಿಡ್ತಾರೆ ಗೊತ್ತಾ, ಆ ಹೆಸರಿಗೆ ನಕ್ಷತ್ರ ಸಿಗಲ್ವಾ, ಈಗ ವ್ಯಾವಹಾರಿಕವಾಗಿ ಬೇರೆ ಹೆಸರು ಇಟ್ಬಿಟ್ಟಿರ್ತಾರ, ಇದರಿಂದ ಬೇರೆ ನೋಡ್ತಾರೆ, 2 ಹೆಸರು. ಹೌದು, ಅದಕ್ಕೋಸ್ಕರ ವಂಶ ಉದ್ಧಾರ ಆಗ್ತಾ ಇರಲ್ಲ, ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಇವರೇನೋ ನೋಡ್ಬಿಟ್ಟು ಇವ್ರ ಬುದ್ಧಿ ತನದಿಂದ ಏನು ಮಾಡಿಬಿಡ್ತಾರೆ, ಮದುವೆಗಳು ಮಾಡಿಬಿಡ್ತಾರೆ. ಆದರೆ ನೋಡಿ, ಎಷ್ಟು ಅನುಭವಿಸ್ತಾ ಇರ್ತಾರಲ್ವಾ, ಎಷ್ಟು ದೋಷಗಳಾಗಿರುತ್ತೆ. ಇದೆಲ್ಲ ಹುಟ್ಟಿನಿಂದ ಬರುವಂತಹ ದೋಷಗಳು. ಈ ರೀತಿ ಸಂಸ್ಕಾರಗಳನ್ನು ತಿಳಿದು ಮಾಡಿದಾಗ ನಮಗೆ ಅನುಕೂಲಗಳಾಗುವಂಥದ್ದು. ಹಾಗಾಗಿ ನೋಡಿ, ಈ ಒಂದು ಸುದ್ದಿವಾಹಿನಿಯಲ್ಲಿ ನಾವು ವಿಶೇಷವಾಗಿ ಮುಂದೆ ಸಂಸ್ಕಾರಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾ ಬರ್ತೀವಿ ನಾವು. ಹಾಗಾಗಿ ವಿಶೇಷವಾಗಿ ನಾವು 16 ಸಂಸ್ಕಾರಗಳು ಮತ್ತು ಅಪರ ಸಂಸ್ಕಾರಗಳ ಬಗ್ಗೆ ಕೂಡ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ಹಾಗಾಗಿ ನೋಡಿ, ಈಗ ನಾಮಕರಣಗಳಲ್ಲಿ ಆಗಲಿ, ಅಥವಾ ಚೂಡಾಕರ್ಮಗಳಾಗಲಿ, ಅಥವಾ ಮದುವೆಗಳಲ್ಲಿ ಆಗಲಿ, ಅಥವಾ ಪುಂಸವನ, ಸೀಮಂತಗಳು. ನೋಡಿ, ಸೀಮಂತಗಳು ಏನಾಗ್ತು, ಈಗ ಶಾಸ್ತ್ರದಲ್ಲಿ ಏನಾಗಿದೆ, ಒಂದು 4, 6, 8 ಈ ರೀತಿ ಈ ಒಂದು ಮಾಸಗಳಲ್ಲಿ ಮಾಡಬೇಕು ಅಂತ ಒಂದು
ಒಂದೊಂದು ಕಡೆ ಇರುತ್ತೆ. ಇನ್ನೊಂದು ಕಡೆ ಏನು ಹೇಳುತ್ತೆ ಬೆಸ ಸಂಖ್ಯೆಯಲ್ಲಿ, ಅಂದರೆ 7, 9 ಈ ರೀತಿ ಮಾಡಬೇಕು ಅಂತ ಕೆಲವರಿಗೆ ಇರುತ್ತೆ. ಅದನ್ನು ಕೂಡ ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ ಯಾವ ರೀತಿ ಸೀಮಂತಗಳು ಮಾಡಬೇಕು, ಸೀಮಂತದಲ್ಲಿ ಏನೇನೆಲ್ಲ ಅದು ವಿಧಿವಿಧಾನಗಳು ಬರುತ್ತೆ, ಯಾವ ಸಂದರ್ಭಗಳಲ್ಲಿ ಮಾಡಬೇಕು. ನೋಡಿ, ಕೆಲವೊಂದು ನಕ್ಷತ್ರಗಳು ಮತ್ತು ಇಂಥದ್ದೇ ರಾಶಿ ನಕ್ಷತ್ರಗಳಲ್ಲಿ ಮಾಡಬೇಕು ಅಂತ ಇರುತ್ತೆ. ಅದನ್ನೆಲ್ಲ ತಿಳಿದು ಮಾಡಿದಾಗ ಅನುಕೂಲ ಆಗುವಂಥದ್ದು. ಯಾಕಂದರೆ ಒಬ್ಬ ಮಗು ಒಂದು ಜನನ ಆಯಿತು ಅಂತಂದರೆ ಆ ಮಗು ಜನನ ಆಗಿ ಮುಂದೆ ಈ ಒಂದು ಆ ದೇಶಕ್ಕೆ ಆಗಲಿ ಮತ್ತು ಅವರ ಒಂದು ಕುಲ ವಂಶ ಅಭಿವೃದ್ಧಿಗೋಸ್ಕರ ಆ ಮಗು ಬೆಳೆಯುವಂಥದ್ದು. ಹಾಗಾಗಿ ಯಾಕೆ ಈ ನೋಡಿ ಗರ್ಭಧಾನ ಪ್ರಥಮ ಸಂಸ್ಕಾರ ತುಂಬ ವಿಶೇಷ. ಅದನ್ನು ನೆಕ್ಸ್ಟ್ ಮುಂದೆ ನಾವು ನಿಮಗೆ ಅದೆಲ್ಲ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನೋಡಿ, ಯಾರೇ ಆಗಲಿ ಸಂಸ್ಕಾರಗಳನ್ನು ತುಂಬ ಕಟ್ಟುನಿಟ್ಟಿಂದ ಪರಿಪಾಲನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಯಾರಾದರೂ ನಿಮಗೆ ಗೊತ್ತಿರುವಂತಹ, ವಿಶೇಷವಾಗಿ ನಿಮಗೆ ತಿಳಿದಿರುವಂತಹ ಪುರೋಹಿತರಾಗಲಿ ಅಥವಾ ಜ್ಯೋತಿಷಿಗಳಲ್ಲಾಗಲಿ ಹೋಗಿ ಗರ್ಭಾಧಾನದಿಂದ ಸಂಸ್ಕಾರವನ್ನು ಮಾಡಿಕೊಂಡಾಗ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಆ ಮಗುವಿಂದ ಮುಂದೆ ಅನುಕೂಲಗಳು ಕೂಡ ಹೆಚ್ಚಾಗಿರುವಂಥದ್ದು. ಈ ನೋಡಿ, ಒಳ್ಳೆಯ ಮಗು ಹುಟ್ಟಿತೆ ಅಂದರೆ ನಮ್ಮ ದೇಶವೂ ಕೂಡ ಉದ್ಧಾರ ಆಗುವಂಥದ್ದು. ನೋಡಿ, ನಾವೀಗ ಒಂದು ಮಗುನ ನಾವು ಕೊಡ್ತಾ ಇದ್ದೀವಿ ಅಂದರೆ ದೇಶ ಉದ್ಧಾರ ಮಾಡೋಕ್ಕೆ ಕೊಡಬೇಕು, ಹಾಳು ಮಾಡಲಿಕ್ಕಲ್ಲ. ಮಗುಗೆ ಸಂಸ್ಕಾರ ಇಲ್ಲ ಅಂತಂದರೆ ಹಾಳು ಮಾಡೇ ಮಾಡ್ತಾರಲ್ವ. ಹಾಗಾಗಿ ಸಂಸ್ಕಾರ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಎಲ್ಲರೂ ಸಹ ವಿಶೇಷವಾಗಿ ಸಂಸ್ಕಾರಗಳನ್ನು ಮಾಡಿ ಸಂಸ್ಕಾರವಂತ ಮಕ್ಕಳನ್ನು ಈ ಒಂದು ದೇಶಕ್ಕೆ, ಒಂದು ಪರಿಸರಕ್ಕೆ ಕೊಡುವಂತಹ ಇದನ್ನು ಕೂಡ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ಸಂಸ್ಕಾರ ಬಗ್ಗೆ ಮುಂದೆನೂ ಕೂಡ ನಾವು ಇನ್ನೂ 16 ಸಂಸ್ಕಾರಗಳ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕೃಷ್ಣಾರ್ಪಣಮಸ್ತು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಂಸ್ಕಾರಗಳು ಅಂತಂದ್ರೇನು, ಸಂಸ್ಕಾರಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ, ಯಾಕೆ ನಾವು ಸಂಸ್ಕಾರಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಡಬೇಕು, ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ತಾವು ಸಂಸ್ಕಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯ ಭಾಗದಲ್ಲಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತಂದರೆ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಅವರ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.